ನಿಮ್ಮ ಪಕ್ಷ ಸರಿಪಡಿಸುವ ನಿಟ್ಟಿನಲ್ಲಿ ಏನು ಹೇಳ್ತೀವಿ. ಈಗ ನಾನು ಒಬ್ಬನೇ ಇಲ್ಲ, ಅನೇಕ ಮುಖಂಡರುಗಳು ಈಗ ಆಲ್ರೆಡಿ ಬೇಸತ್ತಿದ್ದಾರೆ. ಕೆಲವರು ಹೊರಗಡೆ ಬಂದು ಹೇಳ್ತಾವ್ರೆ, ಕೆಲವ್ರಿಗೆ ಹೊರಗಡೆ ಹೇಳುವಂಥ ಪಾಪ ನೀವು ಹೇಳ್ದಂಗೆ ಏನಾಗ್ತದೋ ಏನೋ ಅನ್ನುವಂಥ ಒಂದು ಇದಿದೆ. ಇವತ್ತು ನೋಡಿ, ಇವತ್ತು ಮೊನ್ನೆ ಕಾರಜೋಳರದ್ದೇ ತಗೊಳ್ಳಿ, ಎಷ್ಟು ಮೊನ್ನೆ ಯಡಿಯೂರಪ್ಪನವ್ರ ಜೊತೆ ಹೆಗಲ್ ಕೊಟ್ಟು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಹೊಡೆಯುವಂಥವ್ರನ್ನ ನೀವು ಅಧ್ಯಕ್ಷರು ಮಾಡ್ತೀನಿ ಅಂದರೆ ಹೆಂಗೆ? ನೀವು ಏನು ನಿಮ್ಮ ನಿಲುವೇನು? ಹೌದು, ಇವತ್ತು ಚಿಕ್ಕಮಗಳೂರಲ್ಲಿ ಮೊನ್ನೆ ಸಿ ಟಿ ರವಿ ಅವರು ಅವ್ರನ್ನೇನಾದರೂ ಗಣನೆಗೆ ತಗೊಂಡಿದ್ದಾರಾ? ಮೊನ್ನೆ ಬೊಮ್ಮಾಯಿರವ್ರನ್ನೇನು ಮಾಜಿ ಮುಖ್ಯಮಂತ್ರಿಗಳು ಏನಾದರೂ ಅವ್ರದ್ದು ಒಂದು ಮಾತಿದೆಯಾ? ಮೊನ್ನೆ ಸದಾನಂದ ಗೌಡರು ಅವ್ರನ್ನೇನಾದರೂ ಕೇಳ್ತಾರಾ? ಡಾಕ್ಟರ್ ಅಶ್ವಥ್ ನಾರಾಯಣ್, ಮೊನ್ನೆ ಅಶೋಕ್ ಅವರು, ಯಾರ್ದಾದ್ರು ಒಂದು ವಾರದಲ್ಲಿ ಯತ್ನಾಳ್ ಅವರು ಇಷ್ಟು ದಿನ ಮಾತಾಡ್ತಾ ಇದ್ರು, ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು, ಅದೊಂದು ಬೇರೆ ಪಾರ್ಟ್. ಬಟ್ ಕಳೆದ ಒಂದು ವಾರದಲ್ಲಿ ಸದಾನಂದ ಗೌಡರು ಮಾತನಾಡಿದ್ರು, ರಾಜ್ಯಾಧ್ಯಕ್ಷ ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ. ಸೊ ಸೀನಿಯರ್ ಮಾತಾಡಿದ್ರು, ಜೊತೆ ನೀವು ಸಂಸದರಾಗಿದ್ರಿ, ಹಿಂದೆ ಮಿನಿಸ್ಟರ್ ಆಗಿದ್ರಿ, ನೀವು ಮಾತಾಡ್ತಾ ಇದ್ರಿ. ಈ ಸಂಖ್ಯೆ ಮುಂದಕ್ಕೆ ಹೋಗುತ್ತಾ ಹೀಗೆ ಮಾತಾಡೋದು? ನಾನು ಹೇಳಿದ್ನೆ, ಎಂಟೈರ್ ಈಗ ಏನಾಗಿದೆ, ಎಂಟೈರ್ ರ್ಯಾಂಕ್ ಆ್ಯಂಡ್ ಫೈಲ್ ಆಫ್ ದ ಪಾರ್ಟಿ ಭಾಳ ನೋವಿನಲ್ಲಿದೆ. ರಾಷ್ಟ್ರೀಯ ನಾಯಕರುಗಳು ಈಗಲಾದರೂ ಮಧ್ಯೆ ಪ್ರವೇಶ ಮಾಡಲಿ, ಇದನ್ನು ಸರಿ ಮಾಡದೆ ಹೋದರೆ ಖಂಡಿತವಾಗಿಯೂ ನಮ್ಗೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ. 6.5 ಕೋಟಿ ಜನ ಇವತ್ತು ಕನ್ನಡಿಗರು, ಭಾರತೀಯ ಜನತಾ ಪಕ್ಷ ಅಂತ ಒಂದು ಸರ್ಕಾರ ಬಂದರೆ ನಮಗೇನಾದರೂ ಒಂದು ಒಳ್ಳೆಯದಾಗ್ಬೋದು ಅಂತ ಅವರು ಆಸೆ ಇಟ್ಕೊಂಡಿದ್ದಾರೆ. ನಮ್ಮ ನಡವಳಿಕೆಗಳು, ನಮ್ಮ ಪಕ್ಷದ ವೈಖರಿ, ಕಾರ್ಯವೈಖರಿಯನ್ನು ನೋಡಿದ್ರೆ ಅವ್ರು ಯಾವ ರೀತಿ ನಮಗೆ ಮತ ಕೊಡ್ತಾರೆ ನಾಳೆ ದಿವಸ. ಬದಲಾವಣೆ ಒಂದೇ ಮಾರ್ಗನಾ? ನೋಡೋಣ. ಈಗ ನಮ್ಮೆಲ್ಲ ಮುಖಂಡರುಗಳು ಬರ್ತಾರೆ ಸಾಯಂಕಾಲ, ನಾವೆಲ್ಲ ಸೇರ್ತೀವಿ. ಸೇರಿದಾಗ ಗೊತ್ತಾಗುತ್ತೆ. ಸೇರಿ ಎಲ್ಲ ಮಾತನಾಡಿ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತೀವಿ. ನೋಡೋಣ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ. ನಾನು ಹೇಳ್ತೇನಲ್ಲ, ಇವಾಗೆಲ್ಲ ರಾಜ್ಯ ಮಟ್ಟದ ನಾಯಕರು, ನಮ್ಮ ಜಿಲ್ಲೆಯಲ್ಲಿ ಪಾಪ ಎಲ್ಲ ನಮ್ಮವರೆಲ್ಲ ನೀವೇನು ಹೇಳಿದ್ರೆ ಅದು ಮಾಡ್ತೀವಣ್ಣ ಅಂತ ಹೇಳಿದ್ದಾರೆ. 80% ಸಪೋರ್ಟ್ ಇದೆ ಅಂತಲ್ಲ ಶಾಸಕರದು? ಯಾರ್ದು? ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮೊನ್ನೆ ಸಭೆಯಲ್ಲಿ 80% ಶಾಸಕರು. ನಿಮಗೆ 80 ಅಲ್ಲ, 100% ಇದೆ. 100% ನಿಮಗೆ ಇದೆ. ಬೇರೆಯವರೆಲ್ಲ ಬೇರೆ ಪಕ್ಷದವರು. ಹಂಗಿದ್ಮೇಲೆ ನೀವು ಯಾಕೆ ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಲ್ಲಪ್ಪ? ಸಂವಿಧಾನಬದ್ಧವಾಗಿ ನೀವು ಚುನಾವಣೆ ಯಾಕೆ ಮಾಡಲಿಲ್ಲ? ಈ ಥರ ಯಾಕೆ ಮಾಡಿದ್ರಿ? 100% ಹೌದು, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಈ ವಿಚಾರವಾಗಿ ಯಡಿಯೂರಪ್ಪ ಗಮನಕ್ಕೆ